ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್. ಈ ವಾರನು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದ್ದೀನಿ. ದರ್ಶನ್ ಅವರ ಕಾಟೇರ ಸಿನಿಮಾಗೆ ನಾಲ್ಕು ಅವಾರ್ಡ್ಗಳು ಬಂದ್ಬಿಟ್ಟಿದಾವೆ. ಸೂರ್ಯ ಅವರು ಹಿಂದಿ ಸಿನಿಮಾದಲ್ಲಿ ವಿಲ್ಲನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಬಾಬಿ ಡಿಯೋಲ್ ಸೌತ್ ಇಂಡಿಯಾದಲ್ಲಿ ಫುಲ್ ಮಾಸ್ ವಿಲ್ಲನ್. ಪ್ರಭಾಸ್ ಅವರ ಫೌಜಿ ಸಿನಿಮಾದಲ್ಲಿ 250 ಕೋಟಿ. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ಸ್, ಎಲ್ಲ ಅಪ್ಡೇಟ್ಗೋಸ್ಕರ ವಿಡಿಯೋನ ಎಂಡರ್ಗೊಂಡು ಕಂಪ್ಲೀಟ್ ಆಗಿ ಅವಾಗ ಅರ್ಥ ಆಗುತ್ತೆ. ಶುರು ಮಾಡೋಣ ಆಗಿದ್ರೆ ಇನ್ನು ಮೊದಲನೇದಾಗಿ ಕಾಟೇರ ಸಿನಿಮಾ ಕಡೆ ಬರೋದಾದ್ರೆ ಈ ಸಿನಿಮಾಗೆ ಸೈಮಾ ಅವಾರ್ಡ್ ಫಂಕ್ಷನ್ ಅಲ್ಲಿ ಟೋಟಲ್ ಆಗಿ 4 ಅವಾರ್ಡ್ ಗಳು ಬಂದ್ಬಿಟ್ಟಿದಾವೆ. ಮೊದಲನೇದಾಗಿ ಬೆಸ್ಟ್ ಫಿಲಮ್ ಅಂತ ಬಂದಿದೆ. ಇನ್ನು ಎರಡನೇದು ಬೆಸ್ಟ್ ಡೆಬ್ಯೂಟ್ ಆಕ್ಟರ್ ಆರಾಧನಾ ಅವ್ರಿಗೆ ಬಂದಿದೆ. ಮೂರನೇದು ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ವಿ ಹರಿಕೃಷ್ಣ ಅವ್ರಿಗೆ ಬಂದ್ಬಿಟ್ಟಿದೆ. ಇನ್ನು ನಾಲ್ಕನೇದು ಬೆಸ್ಟ್ ಪ್ಲೇ ಬ್ಯಾಕ್ ಸಿಂಗರ್ ಮಂಗಳಿ ಅವ್ರಿಗೆ ಬಂದ್ಬಿಟ್ಟಿದೆ. ಟೋಟಲ್ ಆಗಿ ಈ ಸಿನಿಮಾಗೆ 4 ಅವಾರ್ಡ್ ಬಂದ್ಬಿಟ್ಟಿದೆ ಸೈಮಾ ಅವಾರ್ಡ್ ಫಂಕ್ಷನ್ ಒಳಗಡೆ. ಕಂಗ್ರಾಚುಲೇಷನ್ ಟು ಕಾಟೇರ ಟೀಮ್. ಇನ್ನು ಮೊದಲನೇ ಅಪ್ಡೇಟ್ ಕಡೆ ಬರೋದಾದ್ರೆ ತಮಿಳ್ ಆಕ್ಟರ್ ಸೂರ್ಯ ಅವರು ಹಿಂದಿ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಧೂಮ್ 4 ಬರ್ತಾ ಇದೆ. ಈ ಸಿನಿಮಾದಲ್ಲಿ ಇವರು ಮೈನ್ ವಿಲನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ. ಸೇಮ್ ವಿಕ್ರಮ್ ಸಿನಿಮಾದಲ್ಲಿ ರೋಲೆಕ್ಸ್ ಎಂಟ್ರಿ ಕೊಟ್ಟಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಅದೇ ತರ ಈ ಸಿನಿಮಾದಲ್ಲೂ ಕೂಡ ಇವರು ನೆಗೆಟಿವ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸೊ ರೀಸೆಂಟ್ ಆಗಿ KBN ಪ್ರೊಡಕ್ಷನ್ ಅಂಡರ್ ಅಲ್ಲಿ ತಲಪತಿ ವಿಜಯ್ ಅವರಿಗೆ 69ನೇ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ರು. ಇನ್ನು ಟೈಟಲ್ ಫಿಕ್ಸ್ ಆಗಿಲ್ಲ. ಇನ್ನು ಈ ಸಿನಿಮಾದಲ್ಲಿ ಮೈನ್ ವಿಲ್ಲನ್ ಆಗಿ ಬಾಬಿ ಡಿಯೋಲ್ ಅವರು ಆಕ್ಟ್ ಮಾಡ್ತಾ ಇದಾರೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇದು ಕೂಡ ಇನ್ನು ರಜನಿಕಾಂತ್ ಅವರ ಕೂಲಿ ಸಿನಿಮಾ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಕೆಲವೊಂದಷ್ಟು ಕಾಸ್ಟಿಂಗ್ಸ್ ಗಳನ್ನೆಲ್ಲ ಆಲ್ರೆಡಿ ರಿವೀಲ್ ಮಾಡ್ಬಿಟ್ಟಿದ್ದಾರೆ. ಒಬ್ಬರನ್ನ ಬಿಟ್ಟು ಅವರೇನೆ ರಚಿತಾ ರಾಮ್. ನಮ್ಮ ಕನ್ನಡದ ಆಕ್ಟರ್ ಇವರು ರಜನಿಕಾಂತ್ ಅವರ ಆಪೋಸಿಟ್ ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಅಂದ್ರೆ ನೆಗೆಟಿವ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಅಂದ್ರೆ ವಿಲ್ಲನ್ ರೋಲ್ ಅಲ್ಲಿ ರಚಿತಾ ರಾಮ್ ಅವರು ಆಕ್ಟ್ ಮಾಡ್ತಾ ಇದಾರೆ. ಅಂದ್ರೆ ಇದನ್ನ ನನ್ನ ಕೈಲಿ ನಂಬೋದಕ್ಕೆ ಆಗ್ತಾ ಇಲ್ಲ. ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಆಕ್ಟ್ ಮಾಡಿದ್ರು ಕೂಡ ಇವ್ರನ್ನ ವಿಲ್ಲನ್ ಆಗಿ ನೋಡೋದು ಅಷ್ಟೊಂದು ಸರಿ ಬರ್ತಾ ಇಲ್ಲ. ನೋಡೋಣ ಬೇರೆ ಏನಾದ್ರು ಕ್ಯಾರೆಕ್ಟರ್ ಇರ್ಬೋದು ಅಥವಾ ಇವರು ಆಕ್ಟ್ ಮಾಡ್ತಾ ಇದಾರ ಇಲ್ವೋ, ಕನ್ಫರ್ಮೇಶನ್ ಇನ್ನೂ ಅಫಿಷಿಯಲ್ ಆಗಿ ಗೊತ್ತಾಗಿಲ್ಲ. ಎಂತ ದೊಡ್ಡ ಆಕ್ಟರ್ ಗಳನ್ನೇ ಅನೌನ್ಸ್ಮೆಂಟ್ ಮಾಡಿರ್ಬೇಕಾದ್ರೆ ಇವರು ಅನೌನ್ಸ್ಮೆಂಟ್ ಮಾಡದೆ ಇರ್ತಾರ ಅಂದ್ಮೇಲೆ ಇದು ಫೇಕ್ ನ್ಯೂಸ್ ಅಂತಾನೆ ಅನ್ಕೋಬೇಕು. ರೂಮರ್ಸ್. ಇದ್ರ ಜೊತೆಗೆ ಈ ಸಿನಿಮಾ ಕಡೆಯಿಂದ ಒಂದು ಸಣ್ಣ ವಿಡಿಯೋ ಲೀಕ್ ಆಗ್ಬಿಟ್ಟಿದೆ. ಅದು ಕೂಡ ನಾಗಾರ್ಜುನ್ ಅವರ ಆಕ್ಷನ್ ಸೀಕ್ವೆನ್ಸ್ ನಡೀತಾ ಇರೋ ಒಂದು ವಿಡಿಯೋ ಲೀಕ್ ಆಗ್ಬಿಟ್ಟಿದೆ. ಇದನ್ನ ನೋಡಿದಂತ ಲೋಕೇಶ್ ಕನಕರಾಜ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ. ಸದ್ಯ ಬರೀ 15 ಸೆಕೆಂಡ್ ಲೀಕ್ ಆಗಿರೋ ಈ ವಿಡಿಯೋ ಫ್ಯಾನ್ಸ್ ಗಳನ್ನ ತುಂಬಾ ಎಕ್ಸೈಟ್ ಮಾಡ್ಬಿಟ್ಟಿದೆ. ನನ್ನೂ ಕೂಡ. ಇನ್ನು ತಮಿಳ್ ಆಕ್ಟರ್ ಅಜಿತ್ ಅವ್ರದ್ದು 2 ಸಿನಿಮಾಗಳು ಆಗ್ತಾ ಇದಾವೆ ಒಟ್ಟಿಗೆನೆ. ಒಂದಾದ್ಮೇಲೆ ಒಂದು ಬೇಗ ರಿಲೀಸ್ ಆಗ್ಬಿಡ್ಬಹುದು. ಮೊದಲನೇದಾಗಿ ವಿದಾ ಮುಯರ್ಚಿ, ಅದಾದ್ಮೇಲೆ ಗುಡ್ ಬ್ಯಾಡ್ ಅಗ್ಲಿ. ಈ 2 ಸಿನಿಮಾಗಳು ಅವ್ರದೇ ಆದಂತ ಓನ್ ಟ್ರ್ಯಾಕ್ ಮೇಲೆ ರೇಸ್ ಬಿದ್ಬಿಟ್ಟಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ ಅದಲ್ಲ, ಈ 2 ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಮ್ ಕನ್ನಡದ ಆಕ್ಟರ್ ಶ್ರೀಲೀಲಾ ಅವರು ಆಕ್ಟ್ ಮಾಡ್ತಾರೆ ಅಂತ ಬಸ್ ನ್ಯೂಸ್ ಬರ್ತಾ ಇದೆ. ಒಂದಂದ್ರೆ ನಂಬೋದು 2 ಸಿನಿಮಾದಲ್ಲೂ ಒಟ್ಟೊಟ್ಟಿಗೆ ಸ್ವಲ್ಪ ಆಡಿಯನ್ಸ್ ಗೆ ಬೇಜಾರಾಗಲ್ವಾ ಅನ್ನೋದಾದ್ರೆ ಇದಿನ್ನು ಜಸ್ಟ್ ರೂಮರ್ ಅಷ್ಟೇನೆ. ಈ 2 ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ಸಿನಿಮಾದಲ್ಲಿ ಶ್ರೀಲೀಲಾ ಅವರು ಹೀರೋಯಿನ್ ಆಗಿ ಅಜಿತ್ ಅವ್ರ ಜೊತೆಗೆ ಆಕ್ಟ್ ಮಾಡೋದಂತೂ ಕನ್ಫರ್ಮ್. ಬಟ್ ರೂಮರ್ಸ್ ಗಳಿದಾವೆ 2 ಸಿನಿಮಾದಲ್ಲಿ ಇವರು ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ ಅಂತ ನಂಬ್ಕೊಳ್ಳೋದಕ್ಕೆ ಹೋಗ್ಬೇಡಿ. ರೂಮರ್ ಆಗಿ ಇಟ್ಕೊಳ್ಳಿ ಅಷ್ಟೇ. ಇನ್ನು ಉಪೇಂದ್ರ ಅವರ ಬರ್ತ್ಡೇ ಸ್ಪೆಷಲ್ ಆಗಿ 45 ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡ್ತಾ ಇರುವಂತ ಈ ಸಿನಿಮಾ ಕಡೆಯಿಂದ ಒಂದು ಹೊಸ ಲುಕ್ ನ ರಿವೀಲ್ ಮಾಡಿದ್ದಾರೆ. ಫುಲ್ ಸೈಕ್ ಆಗಿದೆ. ಸೈಕ್. ಇನ್ನು ಸಂದೀಪ್ ರೆಡ್ಡಿ ವಾಂಗ ಅವರು ಪ್ರಭಾಸ್ ಜೊತೆಗೆ ಸ್ಪಿರಿಟ್ ಅನ್ನೋ ಒಂದು ಸಿನಿಮಾನ ಡೀಲ್ ಮಾಡ್ಕೊಂಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಈ ಸಿನಿಮಾದ ಅಫಿಷಿಯಲ್ ಬಜೆಟ್ ಇವಾಗ ಲಾಕ್ ಆಗಿದೆ. ಟೋಟಲ್ ಆಗಿ 500 ಕೋಟಿನಲ್ಲಿ ಈ ಸಿನಿಮಾನ ಶೂಟ್ ಮಾಡ್ತಾರೆ. ಸೊ ಫೈನಲ್ ಆಗಿ ಸೂರ್ಯ ಅವರ ಕಂಗುವ ಸಿನಿಮಾದ ರಿಲೀಸ್ ಡೇಟ್ ಲಾಕ್ ಆಯ್ತು. ನವೆಂಬರ್ 14ನೇ ತಾರೀಕು ಇಡೀ ವರ್ಲ್ಡ್ ವೈಡ್ ಪ್ರೀಮಿಯರ್ ಶೋ ರಿಲೀಸ್ ಆಗ್ತಾ ಇದೆ. 15ನೇ ತಾರೀಕು ನಮ್ ಕನ್ನಡದಿಂದ ಶಿವಣ್ಣ ಅವ್ರು ಆಕ್ಟ್ ಮಾಡ್ತಾರಂತ ಬೈರತಿ ರಣಗಲ್ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. 2 ಒಟ್ಟೊಟ್ಟಿಗೆ ಕ್ಲಾಶ್ ಆಗ್ತಾ ಇದಾವೆ. ನೋಡೋಣ ಏನಾಗಬಹುದು ಅಂತ. ಧ್ರುವ ಸರ್ಜಾ ಅವರು ಆಕ್ಟ್ ಮಾಡ್ತಾ ಇರುವಂತ ಮಾರ್ಟಿನ್ ಸಿನಿಮಾ ತೆಲುಗು ವರ್ಷನ್ ಮೈತ್ರಿ ಮೂವಿ ಮೇಕರ್ಸ್ ಅವರು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಎಷ್ಟು ಕೋಟಿಗೆ ಅಂತ ಇನ್ನೂ ರಿವೀಲ್ ಮಾಡಿಲ್ಲ. ಆಲ್ ಓವರ್ ದ ನೈಜಮ್ ಫುಲ್ ತೆಲುಗು ವರ್ಷನ್ ಮೈತ್ರಿ ಮೂವಿ ಮೇಕರ್ಸ್ ಅವರು ರಿಲೀಸ್ ಮಾಡ್ತಾವ್ರೆ. ಇನ್ನು ಡಾಲಿ ಧನಂಜಯ್ ಅವರು ಆಕ್ಟ್ ಮಾಡ್ತಿರುವಂತ ಜೀಬ್ರಾ ಸಿನಿಮಾ ರಿವ್ಯೂ ನ ನೋಡಿದೆ. ಈ ಸಿನಿಮಾದಲ್ಲಿ ಔಟ್ ಆಫ್ ದ ಲ್ಯಾಂಗ್ವೇಜ್ ಬೇರೆ ಭಾಷೆಯಿಂದ ಬರ್ತಾ ಇರುವಂತ ಹೊಸ ಕ್ಯಾರೆಕ್ಟರ್ ಗಳನ್ನೆಲ್ಲ ನೋಡ್ಬಿಟ್ಟು ಸೈಕ್ ಆಗ್ಬಿಟ್ಟಿದೀನಿ. ಈ ರೀತಿ ಕೊಲಾಬ್ರೇಟ್ ಮಾಡ್ತಾ ಇದಾರಲ್ಲ ನಮ್ ಕನ್ನಡದವರು ಸೇರ್ಕೊಂಡು ಅಂತ. ಅದ್ರ ಜೊತೆಗೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಕ್ಟೋಬರ್ 31ನೇ ತಾರೀಕು. ಅದೇ ದಿನ ಒಂಬಾಳೆ ಬ್ಯಾನರ್ಸ್ ಅಂಡರ್ ಅಲ್ಲಿ ಬಗೀರ ಸಿನಿಮಾ ಬರ್ತಾ ಇದೆ ಶ್ರೀಮುರಳಿ ಅವ್ರದ್ದು. ಆ ದಿನ ಈ 2 ಸಿನಿಮಾಗಳು ಕ್ಲಾಶ್ ಆಗ್ತವೆ. ಅವತ್ತು ನೋಡೋಣ ಯಾವ್ದು ಗೆಲ್ಲಬಹುದು. 2 ಗೆಲ್ಬಿಡ್ಲಿ ಅತ್ತಾಗೆ, ನಮ್ ಕನ್ನಡ ಸಿನಿಮಾನೇ ಅಲ್ವಾ ಅತ್ತಾಗೆ. ಇನ್ನ ಪ್ರಭಾಸ್ ಅವರ ಫೌಜಿ ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ. ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಈ ಸಿನಿಮಾದಲ್ಲಿ ಹೊಸ ಹೀರೋಯಿನ್. ಇದ್ರ ಜೊತೆಗೆ ಈ ಸಿನಿಮಾದಲ್ಲಿ ಪ್ರಭಾಸ್ ಅವರು ತಗೋತಾ ಇರುವಂತ ಸಂಭಾವನೆ ಎಷ್ಟು ಅಂತ ಕೇಳೋದಾದ್ರೆ ಕರ ಬಡ್ದು ಶಾಕ್ ಆಗ್ಬಿಡ್ತೀರಾ. ಟೋಟಲ್ ಆಗಿ ಈ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಪ್ರಭಾಸ್ ಅವರು 250 ಕೋಟಿನ ತಗೋತಾ ಇದಾರಂತೆ. ಕೋಟಿಗೆ
ಇವ್ರಿಗೇನು ಬೆಲೆನೇ ಇಲ್ಲ. ಇದ್ರ ಜೊತೆಗೆ ಈ ಸಿನಿಮಾದಲ್ಲಿ ಹೀರೋಯಿನ್ ಇವ್ರೊಬ್ರೇ ಅಲ್ಲ, ಜೊತೆಗೆ ಇನ್ನೂ ಒಬ್ರು ಇರ್ತಾರಂತೆ. ಟೋಟಲ್ ಆಗಿ ಈ ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ ಇರ್ತಾರೆ ಅಂತ ಗುಸು ಬರ್ತಾ ಇದೆ, ಅಂದ್ರೆ ಗಾಸಿಪ್ ಗಳು ಬರ್ತಾ ಇದೆ. ನೋಡೋಣ ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಮೂವಿ ಟೀಮ್ ಕಡೆಯಿಂದ ಇನ್ನೊಂದ್ ಸ್ವಲ್ಪ ಅಪ್ಡೇಟ್ ಗಳು ಸಿಗಬಹುದು. ಇನ್ನು ಇಂಗ್ಲಿಷ್ ಮೂವಿಗಳ ಕಡೆ ಸ್ವಲ್ಪ ಕಣ್ಣಾಡ್ಸೋದಾದ್ರೆ ಅವೆಂಜರ್ 5 ಸಿನಿಮಾ ಬರ್ತಾ ಇದೆ, ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಇದಕ್ಕೆ ಟೈಟಲ್ ಫಿಕ್ಸ್ ಆಗಿದೆ ಡೂಮ್ ಸ್ಟೇ ಅಂತ. ಈ ಸಿನಿಮಾದಲ್ಲಿ ಹೊಸ ಕ್ಯಾರೆಕ್ಟರ್ ಗಳು ಎಂಟ್ರಿ ಕೊಡ್ತಾ ಇದಾವೆ, ಹೊಸ ಸೂಪರ್ ಹೀರೋಗಳು ಎಂಟ್ರಿ ಕೊಡ್ತಾ ಇದಾರೆ ಅಂತ ಗಾಸಿಪ್ ಗಳು ಕೇಳಿ ಬರ್ತಾ ಇದಾವೆ. ನ್ಯೂ ಅವೆಂಜರ್ ಟೈಪ್ ಅಲ್ಲಿ ಮಾಡೋದಕ್ಕೆ ಹೋಗ್ತಾ ಇದಾರಂತೆ ಈ ಸಿನಿಮಾವನ್ನ. ಇದೇ ಸಿನಿಮಾದಲ್ಲಿ ನಮ್ಮ ಇಂಡಿಯನ್ ಸೂಪರ್ ಹೀರೋ ಆಗಿ ಧನುಷ್ ಅವರು ಎಂಟ್ರಿ ಕೊಡ್ತಾ ಇದಾರಂತೆ. ಯಾವ ಕ್ಯಾರೆಕ್ಟರ್ ಅಲ್ಲಿ ಅಂತ ಇದುವರೆಗೂ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ನಮ್ಮ ಇಂಡಿಯಾದಿಂದಲೂ ಕೂಡ ಒಬ್ಬ ಸೂಪರ್ ಹೀರೋ ಹಾಲಿವುಡ್ ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ಸೈಕ್. ಹಾಗೇನೆ ವೆನಮ್ ಸಿನಿಮಾನು ಕೂಡ ಬರ್ತಾ ಇದೆ, ಲಾಸ್ಟ್ ಡ್ಯಾನ್ಸ್ ಅಂತ ಕೊನೆ ಸಿನಿಮಾ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಗೊತ್ತಿಲ್ಲ ಇನ್ನು ಮುಂದೆ ಕಂಟಿನ್ಯೂ ಆದ್ರೂ ಆಗ್ಬೋದು. ಇನ್ನ ಈ ಸಿನಿಮಾದಲ್ಲಿ ಆಂಡ್ರ್ಯೂ ಗಾರ್ಫೀಲ್ಡ್ ಸ್ಪೈಡರ್ ಮ್ಯಾನ್, ಅಮೇಜಿಂಗ್ ಸ್ಪೈಡರ್ ಮ್ಯಾನ್ ಅಂತ ಇವ್ರನ್ನ ಗುರುತಿಸಬಹುದು. ಇನ್ನ ಇವರು ಈ ವೆನಮ್ ದಿ ಲಾಸ್ಟ್ ಡ್ಯಾನ್ಸ್ ಒಳಗಡೆ ಕ್ಯಾಮಿಯೋ ಕೊಡ್ತಾ ಇದಾರಂತೆ. ಅಂದ್ರೆ ಈ ಸಿನಿಮಾದಲ್ಲೂ ಕೂಡ ದೊಡ್ಡದಾಗಿ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ನ ನೋಡಬಹುದು. ಇನ್ನ ರಿತಿಕ್ ರೋಷನ್ ಅವರ ವಾರ್ 2 ಈ ಸಿನಿಮಾ ಕಡೆಯಿಂದ ಒಂದು ಸಣ್ಣ ಇಮೇಜ್ ಲೀಕ್ ಆಗಿದೆ. ಇದನ್ನ ನೋಡಿದಂತ ಫ್ಯಾನ್ಸ್ ಗಳೆಲ್ಲ ಫಾಸ್ಟ್ ಅಂಡ್ ಫ್ಯೂರಿಯಸ್ ಗೆ ಟಕ್ಕರ್ ಕೊಡೋ ತರ ಇದೆ, ಬೇಗ ಬನ್ನಿ ಅಂತ ಕಾಯ್ತಾ ಇದಾರೆ. ಇನ್ನ ಈ ವಾರದ ಹಾಟ್ ನ್ಯೂಸ್ ಏನಪ್ಪಾ ಅಂದ್ರೆ KGF 3 ಒಳಗಡೆ ಪ್ರಭಾಸ್ ಸಲಾರ್ ಎಂಟ್ರಿ ಕೊಡ್ತಾರೆ ಅನ್ನೋ ಒಂದು ಗಾಸಿಪ್ ಇದೆ. ಪ್ರಶಾಂತ್ ನೀಲ್ ಅವರು ಏನೋ ಒಂದು ದೊಡ್ಡದಾಗಿ ಮಾಸ್ಟರ್ ಮೈಂಡ್ ಮಾಡಿ ಸಲಾರ್ನು KGF ನು ಕ್ರಾಸ್ ಕನೆಕ್ಷನ್ ಮಾಡ್ತಾರೆ ಅಂತ ನ್ಯೂಸ್ ಗಳು ಬರ್ತಾ ಇದೆ. ಈ ನ್ಯೂಸ್ ನನ್ನ ಕಿವಿಗೆ ಬೀಳ್ತಿದ್ದಾಗೇನೆ ಕೆಲವೊಂದಷ್ಟು ರಿಸರ್ಚ್ ಕೂಡ ಮಾಡಾಯ್ತು. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋನು ಕೂಡ ಮಾಡ್ತೀನಿ. ನಾನ್ ಥಿಂಕ್ ಮಾಡಿರೋ ಪ್ರಕಾರ ಇದು 100ಗೆ 200% ಲಿಂಕ್ ಆಗೋ ತರ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಅಲ್ಲಿಗೆ ಬಂದ್ಬಿಡಿ. ಇನ್ನ ಶಿವಣ್ಣ ಅವ್ರು ಆಕ್ಟ್ ಮಾಡುತ್ತಿರುವಂತ ಭೈರತಿ ರಣಗಲ್ ಈ ಸಿನಿಮಾ ಕಡೆಯಿಂದ ಇನ್ನೊಂದು ಹೊಸ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ದೇವರಾಜ್ ಅವ್ರನ್ನ ಅಫಿಷಿಯಲ್ ಆಗಿ ಪೋಸ್ಟರ್ ಮುಖಾಂತರ. ಇನ್ನ ಲೋಕೇಶ್ ಕನಕರಾಜ್ ಅವರು LC ಒಳಗಡೆ ರಾಘವ್ ಲಾರೆನ್ಸ್ ಅವ್ರ 25ನೇ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ, ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಈ ಸಿನಿಮಾ ಬೆನ್ಸ್ ಅನ್ನೋ ಒಂದು ಟೈಟಲ್ ನ ಮುಖಾಂತರ ಇಂಟ್ರೊಡ್ಯೂಸ್ ಆಗ್ಬಿಟ್ಟಿದೆ ಆಲ್ರೆಡಿ. ಮತ್ತೆ ಇದೇ ಸಿನಿಮಾದಲ್ಲಿ ಬಾಬಿ ಡಿಯೋಲ್ ಅವರು ವಿಲ್ಲನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಕನ್ಫರ್ಮೇಶನ್ ಸಿಗ್ತಾ ಇದೆ. ಇನ್ನು ಡಾಲಿ ಧನಂಜಯ ಅವರ ಪ್ರೊಡಕ್ಷನ್ ಅಂಡರ್ ಅಲ್ಲಿ ಬರ್ತಾ ಇರುವಂತ ವಿದ್ಯಾಪತಿ ಸಿನಿಮಾದ ಶೂಟಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಗ್ಬಿಟ್ಟಿದೆ. ಆದಷ್ಟು ಬೇಗ ಈ ಟೀಮು ಕೂಡ ರಿಲೀಸ್ ಡೇಟ್ ನ ಅನೌನ್ಸ್ಮೆಂಟ್ ಮಾಡೋದ್ರ ಜೊತೆಗೆ ಸಣ್ಣ ಟೀಸರ್ ಕೂಡ ಬಿಡ್ತಾರೆ, ವೇಟ್ ಮಾಡ್ತಾ ಇರಿ. ಇನ್ನು ಈ ವಾರದ ಹಾಟ್ ನ್ಯೂಸ್ ಜೊತೆಗೆ ಕೊನೆ ಅಪ್ಡೇಟ್ ಏನಪ್ಪಾ ಅಂದ್ರೆ ಪುಷ್ಪ ಚಾಪ್ಟರ್ 2. ಈ ಸಿನಿಮಾದಲ್ಲಿ ವೆರಿ ಆಂಟಿಸಿಪೇಟೆಡ್ ಆಕ್ಟರ್ ಒಬ್ರು ಕಾಣಿಸ್ಕೋತಾ ಇದಾರಂತೆ. ಆಕ್ಟರ್ ಅನ್ನೋದಕ್ಕಿಂತ ಕ್ರಿಕೆಟರ್ ಅಂದ್ರೂ ಪರವಾಗಿಲ್ಲ, ಇವರು ಈ ಸಿನಿಮಾದಲ್ಲಿ ಕಾಣಿಸ್ಕೋತಾ ಇದಾರಂತೆ. ಯಾವ ತರ ಆಕ್ಟ್ ಮಾಡ್ತಾ ಇದಾರೆ ನನಗಂತೂ ಗೊತ್ತಿಲ್ಲ. ಡೇವಿಡ್ ವಾರ್ನರ್ಸ್ ಅವರು ನಿಮ್ಗೆಲ್ಲ ಗೊತ್ತಿರಬಹುದು, ತುಂಬಾ ದೊಡ್ಡ ಕ್ರಿಕೆಟರ್. ಇವರು ಪುಷ್ಪ ಚಾಪ್ಟರ್ 2 ನಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ ದೊಡ್ಡ ಗಾಸಿಪ್ ಇದೆ. ನನಗೆ ಯಾಕೋ ಇದನ್ನ ನಂಬೋದಕ್ ಆಗ್ತಾ ಇಲ್ಲ, ಅರ್ಗಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ನೋಡೋಣ ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ ಈ ಪುಷ್ಪ 2. ಸೊ ಇದಾಗಿತ್ತು ಈ ವಾರದ ಫಿಲ್ಮಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಸಿ ಯು.